ಚನ್ನಪಟ್ಟಣ ಬೈ ಎಲೆಕ್ಷನ್ ಪ್ರಚಾರದ ಅಖಾಡದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಕುಮಾರಸ್ವಾಮಿ ವಿರುದ್ಧ ಆಡಿದ ಒಂದು ಮಾತು ಕಾಲಾ ಕುಮಾರಸ್ವಾಮಿ ಅಂತ ಈಗ ಸಾಕಷ್ಟು ಟೀಕೆ ಮತ್ತು ಆಕ್ಷೇಪಕ್ಕೆ ಪಕ್ಷದ ಒಳಗೆ ಸಾಕ್ಷಿಯಾಗ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಆಕ್ಷೇಪಾರ್ಹ ಮಾತನಾಡಿದ್ದ ಜಮೀರ್ ವಿರುದ್ಧ ಈಗ ಕಾಂಗ್ರೆಸ್ನಲ್ಲಿ ಹೆಚ್ಚಾಗ್ತಾ ಇದೆ ಆಕ್ಷೇಪ. ಜಮೀರ್ ವಿರುದ್ಧ ಹಾಗಾದರೆ ಶಿಸ್ತು ಕ್ರಮ ಕೈಗೊಳ್ಳುತ್ತಾ ಕಾಂಗ್ರೆಸ್ ಅಂತಕ್ಕಂಥ ಪ್ರಶ್ನೆ. ಜಮೀರ್ ವಿರುದ್ಧ ಕ್ರಮಕ್ಕೆ ಗೃಹ ಸಚಿವ ಪರಮೇಶ್ವರ್ ಪರೋಕ್ಷವಾಗಿ ಆಗ್ರಹಿಸಿದ್ದಾರೆ. ಹಾಗಾದರೆ ಜಮೀರ್ ವಿರುದ್ಧ ಶಿಸ್ತು ಸಮಿತಿಗೆ ದೂರು ಕೊಡ್ತಾರಾ? ಡಿ.ಕೆ. ಶಿವಕುಮಾರ್ ಅವರು ಕೂಡ ಆ ರೀತಿ ಮಾತನಾಡಿದ್ದು ತಪ್ಪು ಅಂತ ಹೇಳಿದರು. कुमारस्वामी को नवे हमारे कालिया कुमारस्वामी को हराने वाला टाइगर इकबाल हुसैन साहब ये वोटे ಕೊಡಬೇಡಿ ನೀವು ನಾನೇ वोट केಳक ಬರಲ್ಲ तो वोट नहीं होना कहते वोट पूछने आता नहीं कहते ये कौन बोल रहा सो हमारा काला कुमारस्वामी पैसा से क्या खरीद लेता कहते बीजेपी को जाको मुसलमानों से पैसा खरीदे ए कुमारस्वामी तेरी बोली बोल एक एक पैसा चंदा करको तेरे पूरे खानदान को खरीदने की ताकत मुसलमानों रख पाई. ಜಮೀರ್ ಅವರು ಅದು ಅವ್ರವ್ರ ಪರ್ಸನಲ್ ವಿಚಾರ ನಂಬರ್ 1 ಮಾತಾಡಬಾರ್ದಾಯ್ತು. ಏನಿ ಕಪ್ಪು ಬಿಳುಪು ಅವೆಲ್ಲ ಸರಿ ಇಲ್ಲ. ಆಸ್ತಿ ವಿಚಾರ ಮಾತಾಡಬಾರ್ದು. ಇನ್ನೊಂದು ವಿಚಾರ ಮಾಡ್ತಾರೆ ಯಾರು ಅದನ್ನು ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಜಮೀರ್ ಮಾತಾಡಿದ್ದು ಅವರು ಪ್ರೀತಿಯಿಂದ ಮಾತಾಡಿದ್ರು, ಸಲಹೆಯಿಂದ ಮಾತಾಡಿದ್ರು, ಏನು ಮಾಡಿದ್ರು ತಪ್ಪೇ ಅದನ್ನು ಜಮೀರ್ಗೆ ನಾವು ಆಂತರಿಕವಾಗಿ ನಾವು ಹೇಳಿದ್ದೇವೆ. ಅವ್ರು ಅದಕ್ಕೆ ಏನು ಬೇಕೋ ಕ್ಷಮಾಪಣೆ ಕೇಳಿದ್ದಾರೆ. ಐ ಬೀಯಿಂಗ್ ಎ ಪ್ರೆಸಿಡೆಂಟ್ ಐ ಆಮ್ ಟೆಲಿಂಗ್ ಯು ಶುಡ್ ನಾಟ್ ಗೋ ಟು ದಟ್ ಲೆವೆಲ್. ಜಮೀರ್ ಅವ್ರನ್ನ ಕೊಚ್ಚೆ ಅಂತ ಅವ್ರಿಗೆ ಅದನ್ನೇ ಅವ್ರವ್ರು ಬಿಟ್ಟಿದ್ದು. ಅವರಿಬ್ಬರದು ಏನೇನಿದೆಯೋ ನನಗೆ ಗೊತ್ತಿಲ್ಲ. ಅವ್ರು ಕೊಚ್ಚೆನ ಅಂತ ಕರೆದಿದ್ದು ಕರೆಕ್ಟೋ ಇವನ್ ಕರಿಯ ಅಂತ ಕರೆಕ್ಟೋ ಅಂತ ಜನ ತೀರ್ಮಾನ ಮಾಡಲಿ. ನಾನು ಜಮೀರ್ದು ಹೇಳ್ತಾ ಇದ್ದೀನಿ, ಇಟ್ ಈಸ್ ರಾಂಗ್. 4 ಗೋಡೆ ಮಧ್ಯದಲ್ಲಿ ಏನು ಮಾತಾಡೋದು ನಡೀತದೆ. ಆವಾಗ ಚೆನ್ನಾಗೂ ಇರ್ತದೆ. ಅದು ಈ ಸಿಂಗ್ಯುಲರ್ ಆಗಿ ಮಾತಾಡೋದಾಗ್ಲಿ ಬೈಯೋದಾಗ್ಲಿ ಚೆನ್ನಾಗಿದ್ದಾಗ ಏನು ಮಾತಾಡಿದ್ರು ಕೂಡ ಅದು ಒಂಥರ ಅಮೃತ ಇದ್ದಂಗೆ. ಒಂಚೂರು ವ್ಯತ್ಯಾಸ ಆದರೆ ಸುಮ್ಮನೆ ನೋಡಿದ್ರು ಕೂಡ ದುರ್ಗುಟ್ಕ ನೋಡ್ತಾನೆ ಅಂತಾರೆ. ಅವ್ನು ಕೆಮ್ಮಿದ್ರು ಕೂಡ ನಾನು ನೋಡ್ಬಿಟ್ಟು ಕೆಮ್ದ ಅಂತಾರೆ. ವೆರಿ ಕಾಮನ್ ಸರ್. ಅದು ಅವ್ರವ್ರು ಇದು ಸರ್, ನಿಮಗೆ ಗೊತ್ತು ನಾವೆಲ್ಲ ಅವರೆಲ್ಲ ಹೆಂಗಿದ್ವಿ ಅಂತ ಇಡೀ ರಾಜ್ಯಕ್ಕೆ ಗೊತ್ತದೆ ಅಲ್ವಾ. ಆದರೆ ಸಾರ್ವಜನಿಕವಾಗಿ ಅದನ್ನೆಲ್ಲ ಹೇಳ್ಬಾರ್ದು, ಸಾರ್ವಜನಿಕವಾಗಿ ಹೇಳ್ಬಾರ್ದು, ಮಾತಾಡಬಾರ್ದಾಗಿತ್ತು. ಆದರೂ ಕೂಡ ಅವ್ರದ್ದೇನೋ ಆವಾಗಿಂದ ಏನು ಚೆನ್ನಾಗಿದ್ರು, ಒಟ್ಟಿಗೆ ಇದ್ದೋ, ಜಾಸ್ತಿ ಒಡನಾಟ ಇತ್ತು, ಬಾಂಧವ್ಯ ಚೆನ್ನಾಗಿತ್ತು, ಎಲ್ಲ ಹೋಯಿತು. ಹಂಗಾಗಿ ಅವ್ರು ಮಾತಾಡೋ ಸ್ಪೀಡಲ್ಲಿ ಮಾತಾಡ್ಬಿಟ್ಟಾರೆ. ಬಿ ಝಡ್ ಅಂತ ಇರ್ತಾರಲ್ಲ ಮುಂದಗಡೆ ಅಭಿಮಾನಿಗಳು, ಆ ಹುಮ್ಮಸ್ಸಲ್ಲಿ ಕೇಳಬಾರ್ದು. ನೋಡಿ ಸರ್, ಅದನ್ನೆಲ್ಲ ನಾವು ಯಾವುದಕ್ಕೂ ನನಗೆ ಗೊತ್ತಿಲ್ಲ, ಅದು ನೋಡಿಲ್ಲ. ಅದನ್ನ ಕೊಂಡ್ಕೊಳ್ತಾರೆ ಅನ್ನುವಂಥದ್ದನ್ನ ನೋಡಿಲ್ಲ ನಾನು. ಇದನ್ನು ಮಾತ್ರ ನೋಡಿದೆ ನಾವು, ಗೊತ್ತಿಲ್ಲ. ಅದನ್ನು ಒಪ್ಪಲ್ಲ ನಾವು ಅಂಥದ್ದನ್ನ. ಸರ್, ಈಗ ನನಗೆ ಗೊತ್ತಿರೋ ಪ್ರಕಾರ ಅದನ್ನು ನಾನು ನೋಡಿಲ್ಲ, ಆನೆಸ್ಟಾಗಿ ಹೇಳ್ತಿದ್ದೆ. ಅದು ನೋಡಲಿಲ್ಲ, ಇದನ್ನು ನೋಡಿದೆ ನಾನು. ಅವೆಲ್ಲ ನೋಡಿ ಸರ್, ಏನಾದರೂ ಸಾರ್ವಜನಿಕ ಬದುಕಿನಲ್ಲಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಒಂಥರ ಈ ಗ್ಲಾಸ್ ಒಳಗಡೆ ಇರುವಂಥವ್ರು, ನಾವಿರಲಿ ಅವರಿರಲಿ ಇವರಿರಲಿ. ಹೇಳ್ಬಾರ್ದಾಗಿತ್ತು. ಯಾರೇ ಅವ್ರು ಏನೇ ವಿಶ್ವಾಸ ಇರಲಿ, ಪ್ರೀತಿ ಇರಲಿ, ಸ್ನೇಹ ಇರಲಿ, ಹೇಳ್ಬಾರ್ದಾಗಿತ್ತು. ಹೇಳಿದ್ದಾರೆ, ಅವರು ಹೇಳಿದ್ದಾರೆ. ಕೊಚ್ಚೆಯವ್ರ ಕೈಲಿ ಅಂತ ಅವರು ಹೇಳಿದಾರಲ್ಲ. ಇಬ್ರು ಹೇಳಿರೋದು ಸರಿ ಇಲ್ಲ. ಜಮೀರ್ ಅಹಮದ್ ಅವರ ಸ್ಟೇಟ್ಮೆಂಟ್ ನಿಮ್ಮ ಪಾರ್ಟಿಗೆ ಹೊರೆ ಆಗ್ತಾ ಇದೆ ಅಲ್ಲ, ಹೊರೆ ಆಗಿದೆ ಅಂತೇಳಿ ನಮ್ಮ ಅಧ್ಯಕ್ಷರೇ ಹೇಳಿದಾರಲ್ಲ. ನಮ್ಮ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಚುನಾವಣೆ ಆದಮೇಲೆ ಆ ಚುನಾವಣೆಯಲ್ಲಿ ಅವರ ಹೇಳಿಕೆ ಸ್ವಲ್ಪ ನಮಗೆ ತೊಂದರೆ ಆಯಿತು ಅದರಿಂದ ಅಂತಲೂ ಕೂಡ ಅಧ್ಯಕ್ಷರೇ ಹೇಳಿದ್ದಾರೆ. ಅದಕ್ಕೆ ಒಂದು ನಮ್ಮಲ್ಲಿ ಡಿಸಿಪ್ಲಿನರಿ ಕಮಿಟಿ ಅಂತ ಇದೆ.
ನಮ್ಮ ಇವರು ರೆಹಮಾನ್ ಖಾನ್ ಸಾಹೇಬರು ಅವರೇ ಅಧ್ಯಕ್ಷರಿದ್ದಾರೆ. ಒಂದು ವೇಳೆ ಅಧ್ಯಕ್ಷರು ಅದನ್ನು ಅವರಿಗೆ ರೆಫರ್ ಮಾಡಿದರೆ ಅವರು ಜಮೀರ್ ಅಹಮದ್ ಅವ್ರನ್ನ ಕರೆದು ಕೇಳ್ತಾರೆ, ಯಾಕಪ್ಪ ಹಿಂಗೆಲ್ಲ ಹೇಳಿದೀಯ ನೀನು ಅದಕ್ಕೆ ಅಂತೇಳಿ. ಮತ್ತು ಅದು ತುಂಬ ಸೀರಿಯಸ್ ಇದ್ದರೆ ಅವ್ರ ಮೇಲೆ ಏನು ಕ್ರಮ ತೊಗೋಬೇಕು ಅದು ರೆಕಮೆಂಡ್ ಮಾಡ್ತಾರೆ. ನ್ಯಾಷನಲ್ ಲೆವೆಲ್ನಲ್ಲಿ AICCನಲ್ಲಿ AK ಆಂಟೋನಿ ಅವರು ಅಧ್ಯಕ್ಷರಿದ್ದರು, ನಾನು ಅದರಲ್ಲಿ ಸದಸ್ಯ ಇದ್ದೆ. ನಾವು MLAಗಳಿರಲಿ, ಮಿನಿಸ್ಟ್ರುಗಳಿರಲಿ ಅಥವಾ AICC ಫಂಕ್ಷನರೀಸ್ ಇರಲಿ, ಅವರಿಗೆ ನೋಟಿಸ್ ಕೊಟ್ಟು ಕರೆಸ್ತಾ ಇದ್ದೋ. ಅವ್ರು ಎಷ್ಟೇ ದೊಡ್ಡವರಿದ್ದರೂ ಕೂಡ ನಾವು ಕರೆಸ್ತಿದ್ದೋ. ಚೀಫ್ ಮಿನಿಸ್ಟರ್ನೆಲ್ಲ ಕರೆಸಿದ್ದೀವಿ. ಕರೆಸಿ ಅವ್ರ ಮೇಲೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮಕ್ಕೆ ಸಸ್ಪೆಂಡ್ ಮಾಡೋದಿರ್ಬೋದು ಅಥವಾ ಅವ್ರ ಮೇಲೆ ಇಂಥ ಕ್ರಮ ತಗೊಳ್ಳಿ ಅಂತ ಹೇಳಿ ಮಾಡ್ತಿದ್ದೋ. ಅದೇ ರೀತಿ ರೆಹಮಾನ್ ಖಾನ್ರವರು ಮಾಡ್ಬೋದು. ನಿಖಿಲ್ ಕುಮಾರಸ್ವಾಮಿ को नवे हमारे कालिया कुमारस्वामी को हराने वाला ಜಮೀರ್ ಅಹಮದ್ ಆಡಿರ್ತಕ್ಕಂಥ ಮಾತು ತಪ್ಪು ಅನ್ನೋದನ್ನು ಕಾಂಗ್ರೆಸ್ನ ಮುಖ್ಯಮಂತ್ರಿ ಆದಿಯಾಗಿ ಉಪಮುಖ್ಯಮಂತ್ರಿ ಆದಿಯಾಗಿ ಖಂಡಿಸಿದ್ದಾರೆ. ತಪ್ಪು, ಆ ರೀತಿ ಹೇಳಬಾರ್ದಾಗಿತ್ತು ಅಂತ. ಆದರೆ ಇವತ್ತು ಗೃಹ ಸಚಿವ ಪರಮೇಶ್ವರ್ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ಆ ಥರ ತಪ್ಪು ಮಾಡಿದವರಿಗೆ ಏನು ಮಾಡಬೇಕು, ಇದೊಂಥರ KPCC ಅಧ್ಯಕ್ಷರಿಗೆ ಕಿವಿ ಮಾತು ಹೇಳಿದ ರೀತಿಯಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ನಾನಾಗಲೇ ಹೇಳ್ತಾ ಇದ್ದೆ, ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಕೂಡ ಜಮೀರ್ ಮಾತನ್ನು ಖಂಡಿಸಿದರು. ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಗೃಹ ಸಚಿವರು KPCC ಅಧ್ಯಕ್ಷರಾದ DK ಶಿವಕುಮಾರ್ ಏನು ಮಾಡಬೇಕು ಅನ್ನೋದನ್ನು ಪರೋಕ್ಷವಾಗಿ ಒಂದು ಮೆಸೇಜ್ ಕೊಟ್ರ ಅಂತ. DK ಶಿವಕುಮಾರ್ ಅವರ ಈ ಪರ್ಟಿಕ್ಯುಲರ್ಲಿ ಜಮೀರ್ ಅಹಮದ್ ಅವರ ವಿಚಾರದಲ್ಲಿ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಏನು ಮಾಡಬೇಕಾಗಿತ್ತು, ಅವರ ಕೆಲಸ ಏನು ಈ ವಿಚಾರದಲ್ಲಿ ಅನ್ನುವಂಥದ್ದನ್ನು ಜ್ಞಾಪಿಸುವಂತಹ ಕೆಲಸವನ್ನು ಇವತ್ತು ಡಾಕ್ಟರ್ G ಪರಮೇಶ್ವರ್ ಅವರು ಮಾಡಿರುವಂಥದ್ದು. ಯಾಕೆಂದರೆ ಪರಮೇಶ್ವರ್ ಅವರು ಕೂಡ KPCC ಅಧ್ಯಕ್ಷರಾಗಿದ್ದಂಥವ್ರು. ಹಾಗಾಗಿ DK ಶಿವಕುಮಾರ್ ಅವರಿಗೆ ತಮ್ಮ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯ ಬಗ್ಗೆ, ತಮ್ಮ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಈ ಪ್ರಕರಣದಲ್ಲಿ ಅವ್ರು ಏನು ಮಾಡಬೇಕಿರುವಂಥದ್ದರ ಸೂಚನೆ, ಅಂದರೆ ಒಂದು ರೀತಿಯಾಗಿ ಕಿವಿ ಮಾತನ್ನು ಕೂಡ ಹೇಳಿರುವಂಥದ್ದು. ಅರವಿಂದ್ ಅವರ ಪ್ರಕಾರವಾಗಿ ಏನಂದರೆ DK ಶಿವಕುಮಾರ್ ಅವರೇ ಅದನ್ನು ಶಿಸ್ತು ಪಾಲನಾ ಸಮಿತಿಗೆ ಕಳಿಸಬೇಕಾಗಿತ್ತು. ಅಂದರೆ ಶಿಸ್ತು ಪಾಲನಾ ಕಮಿಟಿಗೆ ಅವರು ಕಳಿಸಬೇಕು. ಅಲ್ಲಿ ರೆಹಮಾನ್ ಖಾನ್ ಅವರು ಇರ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ಅವರು ವಿಚಾರಣೆಯನ್ನು ನಡೆಸಿ ತದನಂತರದಲ್ಲಿ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಅವರು ಈ ಹಿಂದೆ AICC ಮಟ್ಟದಲ್ಲಿ ಶಿಸ್ತು ಪಾಲನಾ ಸಮಿತಿಯ ಸದಸ್ಯರಾಗಿ ನಾನಿದ್ದೆ, ಆಂಟೋನಿ ಅವರು ಅದರ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಎಂತಹ ಪ್ರಭಾವಿ ದೊಡ್ಡ ನಾಯಕರು ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ದಂಥ ಉದಾಹರಣೆಗಳಿದ್ದರೆ ಅವರ ಮೇಲೂ ನಾವು ಕ್ರಮಗಳನ್ನು ಕೈಗೊಂಡಿದ್ದೇವೆ ಅನ್ನುವಂಥದ್ದನ್ನು ತಿಳಿಸ್ತಾರೆ. ಜೊತೆಗೆ ಕೆಲವು ನಾಯಕರನ್ನು ಸಸ್ಪೆಂಡ್ ಕೂಡ ಮಾಡಿದ್ದೇವೆ ಅನ್ನುವಂಥ ವರ್ಡನ್ನು ಕೂಡ ಪರಮೇಶ್ವರ್ ಅವರು ಬಳಸ್ತಾರೆ. ಅಲ್ಲಿಗೆ ಶಿಸ್ತು ಪಾಲನಾ ಕಮಿಟಿಯ ಮುಂದೆ ಇಷ್ಟೊತ್ತಿಗೆ ಈ ಹೇಳಿಕೆ ಹೋಗಬೇಕಾಗಿತ್ತು. ಅಂದರೆ ಕಾಂಗ್ರೆಸ್ ಪಕ್ಷ ಶಿಸ್ತು ಪಾಲನಾ ಕಮಿಟಿ ಮುಂದೆ ಇಷ್ಟೊತ್ತಿಗೆ ಹೋಗಬೇಕಾಗಿತ್ತು. ಈಗಲಾದರೂ ಕಳಿಸಿ ಅನ್ನುವಂತಹ ಪರೋಕ್ಷವಾದಂತಹ ಸೂಚನೆಯನ್ನು, ಪರೋಕ್ಷವಾದಂತಹ ಒಂದು ಕಿವಿ ಮಾತನ್ನು ಇವತ್ತು ಪರಮೇಶ್ವರ್ ಅವರು ಹೇಳಿರುವಂತಹದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ KP. ಒಟ್ಟಾರೆ ಈಗ ನೋಡೋಣ ಮುಂದೆ ರಿಸಲ್ಟ್ ಬಂದ ಮೇಲೆ ಏನು ತೀರ್ಮಾನ ತಗೋತಾರೆ ಅಂತ.